ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಭ್ರಮರ ಮುದ್ರಾ, ಈ ಮುದ್ರೆಯಿಂದ ತುಂಬಾ ಪ್ರಯೋಜನ ಸಿಗುತ್ತೆ. ಈ ಸೀಸನ್ಗೆ ಇದು ತುಂಬಾನೇ ಪ್ರಯೋಜನಕಾರಿಯಾದಂತಹ ಮುದ್ರೆ ಅಂತಾನೆ ಹೇಳ್ಬೋದು. ಭ್ರಮರ ಮುದ್ರೆಯನ್ನ ಹೇಗ್ ಮಾಡೋದು, ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಭ್ರಮರ ಮುದ್ರೆಯನ್ನ ಯಾವ ರೀತಿ ಮಾಡೋದು ಅಂತ ಮೊದಲನೇದಾಗೆ ತಿಳಿಸ್ಬಿಡ್ತೀನಿ ನೋಡಿ. ನಿಮ್ಮ ಹೆಬ್ಬೆರಳಿನ ಬುಡಕ್ಕೆ ನಿಮ್ಮ ತೋರ್ ಬೆರಳನ್ನ ಇಡಬೇಕು. ನಂತರ ಮಧ್ಯದ ಬೆರಳು ಮತ್ತೆ ಹೆಬ್ಬೆರಳನ್ನ ಈ ರೀತಿ ಜಾಯಿನ್ ಮಾಡಬೇಕು. ಉಳಿದೆರಡು ಬೆರಳು ನೇರವಾಗಿ ಇರಬೇಕು ನೋಡಿ, ಹೀಗೆ. ಇದು ಭ್ರಮರ ಮುದ್ರೆ. ಈ ಮುದ್ರೆಯನ್ನ ದಿನಕ್ಕೆ 10 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಅಲರ್ಜಿ ಇದ್ರೂ ನಿವಾರಣೆ ಆಗುತ್ತೆ. ತುಂಬಾ ಜನಕ್ಕೆ ಸ್ವಲ್ಪ ಡಸ್ಟ್ ಅಲ್ಲಿ ಹೋಗ್ಬಿಟ್ರೆ ಸಾಕು, ಅಥವಾ ಬೇರೆ ಏನಾದ್ರೂ ಫುಡ್ ಇಂದ ಕೂಡ ಅಲರ್ಜಿ ಆಗಿ ಅದರಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ತುಂಬಾ ನೆಗಡಿ, ಶೀತ, ಕೆಮ್ಮು, ಮೂಗು ಕಟ್ಟುವಂಥದ್ದು, ಸೈನಸ್ ಪ್ರಾಬ್ಲಮ್ಮು, ಈ ರೀತಿಯ ಎಲ್ಲಾ ಸಮಸ್ಯೆ ನಿವಾರಣೆ ಆಗ್ಬೇಕು ಅಂದ್ರೆ ನೀವು ಭ್ರಮರ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ತುಂಬಾ ಜನಕ್ಕೆ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ರು ಸೈನಸ್ ಸಮಸ್ಯೆ ಶುರುವಾಗ್ಬಿಡತ್ತೆ, ತುಂಬಾ ನೆಗಡಿ ಆಗ್ತಾ ಇರುತ್ತೆ, ಸೊ ಈ ರೀತಿಯ ತಲೆಭಾರ ಆಗ್ತಿರತ್ತೆ, ಈ ರೀತಿಯ ಅನೇಕ ಸಮಸ್ಯೆಗಳು, ಪದೇ ಪದೇ ಸೀನ್ ಬರ್ತಾ ಇರುತ್ತೆ. ಈ ಎಲ್ಲಾ ಸಮಸ್ಯೆ ನಿವಾರಣೆಗೆ ಭ್ರಮರ ಮುದ್ರೆ ತುಂಬಾನೇ ಪ್ರಯೋಜನಕಾರಿ. ಜೊತೆಗೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಕೆಲವೊಂದು ಮಾತ್ರೆಗಳು, ಟ್ಯಾಬ್ಲೆಟ್ಸ್ ಗಳಿಂದ, ಔಷಧಗಳಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಆಗಿರುತ್ತೆ. ಏನೋ ಹುಷಾರಿರೋದಿಲ್ಲ, ಮಾತ್ರೆಗಳನ್ನ ತಗೊಂಡಿರ್ತೀವಿ, ಅದರಿಂದ ಸೈಡ್ ಎಫೆಕ್ಟ್ಸ್ ಆಗ್ತಿರುತ್ತೆ ಅಲ್ವಾ, ಅಥವಾ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅಂದ್ರೂ ಕೂಡ ನಾವು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬಹುದು. ಜೊತೆಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹೌದು, ಈ ರೀತಿ ಅಲರ್ಜಿಗಳೆಲ್ಲ ಬರಬಾರ್ದು ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿರ್ಬೇಕು ಅಲ್ವಾ. ಸೊ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಈ ಮುದ್ರೆಯನ್ನ ದಿನಕ್ಕೆ 10 ನಿಮಿಷ ಪ್ರಾಕ್ಟೀಸ್ ಮಾಡಿ ಸಾಕು, ಇಷ್ಟೆಲ್ಲ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. 10 ನಿಮಿಷ ಪ್ರಾಕ್ಟೀಸ್ ಮಾಡಿ, ಬಟ್ ಒಂದನ್ನ ನೀವು ಫಾಲೋ ಮಾಡಬೇಕು. ಈ ಮುದ್ರೆಯನ್ನ ಮಾಡ್ಬೇಕಾದ್ರೆ ಡೈರಿ ಪ್ರಾಡಕ್ಟ್ಸ್ ಗಳನ್ನ ಅವಾಯ್ಡ್ ಮಾಡಬೇಕು. ಈ ಮುದ್ರೆಯನ್ನ ನೀವು ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ದಿನ ಯಾವುದೇ ರೀತಿ ಹಾಲು, ಮೊಸರು, ಈ ರೀತಿಯ ಡೈರಿ ಪ್ರಾಡಕ್ಟ್ಸ್ ಗಳು ಏನೇನಿದೆ ಅದನ್ನ ಸೇವನೆ ಮಾಡೋದಕ್ಕೆ ಹೋಗಬಾರ್ದು. ತುಂಬಾನೇ ಪವರ್ಫುಲ್ ಮುದ್ರೆ ಆಗಿರೋದ್ರಿಂದ ಚಿಕ್ಕ ಮಕ್ಕಳು ಅಂದ್ರೆ 12 ವರ್ಷಕ್ಕಿಂತ ಕಡಿಮೆ ಇರುವಂತವ್ರು ಇದನ್ನ ಪ್ರಾಕ್ಟೀಸ್ ಮಾಡೋದು ಬೇಡ. 12 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು.